Hello my dear students. So for the first time in the history of KEA ಮೊದಲನೇ ಸಾರಿಗೆ ನಾನು ನೋಡ್ತಾ ಇರುವಂಥದ್ದು ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಯ ಫಲಿತಾಂಶದ ಲಿಂಕ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 1 ಸಂಜೆ 6 ಗಂಟೆಯ ನಂತರ ಫೈನಲ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ KEA ಅವರು ಹೇಳಿರುವಂಥದ್ದು. ಬಟ್ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ಒಂದು ತಾತ್ಕಾಲಿಕ ಸೀಟು ಹಂಚಿಕೆ ಅಂದರೆ ಇದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ MCC ಅವರು ಹೇಗೆ ಕೊಡ್ತಾರೆ ಹಾಗೆ ಇದು ಫೈನಲ್ ಸೀಟ್ ಅಲಾಟ್ಮೆಂಟ್ ಅಲ್ಲ. ಬಟ್ ನನಗೆ ಅನಿಸೋ ಮಟ್ಟಿಗೆ ಇವತ್ತಿನ ಏನು ಸೀಟ್ ಅಲಾಟ್ಮೆಂಟ್ ಇದೆ ಇದು ಆಲ್ಮೋಸ್ಟ್ ನಿಮ್ಮ ಫೈನಲ್ ಸೀಟ್ ಅಲಾಟ್ಮೆಂಟಿಗೆ ಸಿಮಿಲರ್ ಇರುವಂತಹ ಆಗುವಂತಹ ಚಾನ್ಸಸ್ಗಳು ಇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಗೊತ್ತಿರಲಿ, ಸೊ ಈಗ ಕೊಟ್ಟಿರುವಂಥದ್ದು ಪ್ರೊವಿಷನಲ್ ಸೀಟು ಹಂಚಿಕೆ ಫಲಿತಾಂಶ, ತಾತ್ಕಾಲಿಕ ಸೀಟು ಹಂಚಿಕೆ, ಇದು ನಿಮ್ಮ ಫೈನಲ್ ಸೀಟು ಹಂಚಿಕೆ ಅಲ್ಲ. ಇಲ್ಲಿ ಸೀಟು ಹಂಚಿಕೆ ಸಿಕ್ಕಿದೆ ಅಂದರೆ 99% ಇದೇ ಕಂಟಿನ್ಯೂ ಆಗಬಹುದು, ಬಟ್ 1% ಚೇಂಜ್ ಕೂಡ ಆಗ್ಬೋದು. ಈಗ ನಿಮಗೆ ಸೀಟ್ ಸಿಕ್ಕಿದೆ ಅಂದರೆ ಈಗಲೇ ಫೀಸ್ ಪೇ ಮಾಡೋದಲ್ಲ, ನಾಳೆಯಿಂದ ಸೆಪ್ಟೆಂಬರ್ 1ರವರೆಗೆ ವೇಟ್ ಮಾಡಿ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ನಿಮಗೆ ತಾತ್ಕಾಲಿಕ ಸೀಟು ಹಂಚಿಕೆಯನ್ನು ನೋಡಬೇಕು ಅಂದರೆ CET ಮತ್ತು NEET ಎರಡರಲ್ಲೂ ಕೂಡ ಫಸ್ಟ್ ಲಿಂಕನ್ನು ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ CET ನಂಬರ್ನ ಆ್ಯಸ್ ಯೂಶುವಲ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ರಿಸಲ್ಟ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಒಂದು ನೋಟಿಫಿಕೇಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಇಲ್ಲಿ 29/8/2024 ಅಂದರೆ ಇವತ್ತು ನಿಮಗೆ ಪ್ರೊವಿಷನಲ್ ಸೀಟು ಹಂಚಿಕೆಯನ್ನು ಕೊಟ್ಟಿದ್ದಾರೆ, ಅಂದರೆ ತಾತ್ಕಾಲಿಕ ಸೀಟು ಹಂಚಿಕೆಯನ್ನು ಕೊಟ್ಟಿದ್ದಾರೆ. ಇದು ಮೊದಲ ಸುತ್ತಿನ ನೈಜ ಹಂಚಿಕೆ ಅಲ್ಲ, ಗೊತ್ತಿರಲಿ, ಇದು ಫೈನಲ್ ರಿಸಲ್ಟ್ ಅಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಇದು ಫೈನಲ್ ರಿಸಲ್ಟ್ ಅಲ್ಲ. ಆದರೆ ಇದೇ ರಿಸಲ್ಟ್ ನಿಮಗೆ ಫೈನಲ್ ಆಗಬಹುದು, ಬಟ್ ಸೆಪ್ಟೆಂಬರ್ 1 ಸಂಜೆ 5 ಗಂಟೆಯ ತನಕ ನೀವು ವೇಟ್ ಮಾಡಲೇಬೇಕಾಗ್ತದೆ ಈ ಒಂದು ಫೈನಲ್ ರಿಸಲ್ಟಿಗೆ, ರೈಟ್? ಸೊ ಈಗ ಕೊಟ್ಟಿರುವಂಥದ್ದು ಪ್ರೊವಿಷನಲ್ ರಿಸಲ್ಟ್. ಇದೊಂದು ರೀತಿ ಮಾಕ್ ಅಲಾಟ್ಮೆಂಟ್ ಇದ್ದ ಹಾಗೇನೆ, ಬಟ್ ಇದು ಆಲ್ಮೋಸ್ಟ್ ಸೇಮ್ ಇರ್ತದೆ. ಯಾಕಂದರೆ ಇನ್ಮೇಲೆ ನಿಮಗೆ ಆಪ್ಷನ್ಸನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿ ಕೊಡೋದಿಲ್ಲ. ಸೊ ಅದಕ್ಕಾಗಿ ಸೊ ಇದೇ ರಿಸಲ್ಟೇ ಫೈನಲಲ್ಲೂ ಉಳಿಯುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಮತ್ತು ಇದರಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಎಲ್ಲ ಆಪ್ಷನ್ ಎಂಟ್ರಿಯನ್ನು ಮಾಡಿದ ಮೇಲೂ ಕೂಡ ನಿಮಗೆ ಅನಿಸಿದರೆ ಸೊ ನನಗೆ ಸೀಟು ಹಂಚಿಕೆ ಆಗಿಲ್ಲ, ಸೊ ಹಾಗೇನಾದರೂ ಇದ್ದರೆ ನೀವು ನಿಮ್ಮ ಮನವಿಗಳನ್ನು ಈ 30/8/2024 ಅಂದರೆ ನಾಳೆ ಮಧ್ಯಾಹ್ನ 12 ಗಂಟೆಯ ಒಳಗೆ ನೀವು KE ಅಥಾರಿಟಿ ka@nic.in ವೆಬ್ಸೈಟಿಗೆ ಇಮೇಲ್ ಮಾಡಬೇಕು. ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ನಿಮಗೆ ಅಲಾಟ್ ಆಗಿಲ್ಲ ಅನ್ನೋದರ ಒಂದು ಪ್ರೂಫ್, ಸೊ ಇದನ್ನು ನೀವು ಮೇಲ್ ಮಾಡಿದರೆ ಅದನ್ನು ನಿಜವಾಗಿದ್ದರೆ, ಅದೇನಾದರೂ ಕರೆಕ್ಟ್ ಆಗಿದ್ದರೆ ಅದನ್ನು ನೈಜ ಸುತ್ತಿಗೆ ಪರಿಗಣಿಸಲಾಗುವುದು, ಅಂತಿಮ ಫಲಿತಾಂಶಕ್ಕೆ ಪರಿಗಣಿಸಲಾಗುವುದು. ಇನ್ನೊಂದು ಸಾರಿ ಹೇಳ್ತೀನಿ, ಇದು ಫೈನಲ್ ರಿಸಲ್ಟ್ ಅಲ್ಲ, ಸೊ ಇದು ಪ್ರೊವಿಷನಲ್ ರಿಸಲ್ಟ್. ಈ ಒಂದು ಪ್ರೊವಿಷನಲ್ ರಿಸಲ್ಟ್ ಫೈನಲ್ ಆಗಬಹುದು, ಆಗದೇನೂ ಇರಬಹುದು, ಬಟ್ 99.9% ಸೇಮ್ ಇರ್ತದೆ. ಯಾಕೆ ಅಂತ ಅಂದರೆ ಇನ್ನು ಮೇಲೆ ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಅವಕಾಶವನ್ನು ಮಾಡಿ ಕೊಡೋದಿಲ್ಲ. ಆದ್ದರಿಂದ ಸೆಪ್ಟೆಂಬರ್ 1ಕ್ಕೆ ನಿಮ್ಮದೇನು ರಿಸಲ್ಟ್ ಬರ್ತದೆ ಅದು ಫೈನಲ್ ರಿಸಲ್ಟ್ ಆಗ್ತದೆ. ಸೆಪ್ಟೆಂಬರ್ 1ಕ್ಕೆ ಬರ್ತದೆ ಅಥವಾ ನಾಳೆ ಸಂಜೆನೇ ಫೈನಲ್ ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡ್ಬೋದು. ಮಾಡಿದರೆ ಬಹಳ ಬೆಟರ್, ಯಾಕೆಂದರೆ ಆಪ್ಷನ್ ಎಂಟ್ರಿ ಚೇಂಜ್ ಮಾಡ್ಕೊಳ್ಳೋದಕ್ಕಂತೂ ಅವಕಾಶ ಕೊಟ್ಟಿಲ್ಲ. ಅಟ್ಲೀಸ್ಟ್ ರಿಸಲ್ಟನ್ನು ಅನೌನ್ಸ್ ಮಾಡಿದರೆ MCCಯಲ್ಲಿ ಯಾರು MCC ಥ್ರೂ ಸೀಟನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ಒಂದು ಸಹಾಯ ಆಗ್ತದೆ ಅನ್ನೋದು ನನ್ನದೊಂದು ಅಭಿಪ್ರಾಯ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು KEA ರಿಸಲ್ಟ್ KEA ವೆಬ್ಸೈಟಿಗೆ ಹೋಗಿಬಿಟ್ಟು ಸೊ ಪ್ರವೇಶ ಅಂತ ಕ್ಲಿಕ್ ಮಾಡಿ UG CET ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲಿಂಕ್ ಕಾಣಿಸ್ತಾ ಇದೆ. UG NEET ಅಂತ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಲಿಂಕ್ ಕಾಣಿಸ್ತಾ ಇದೆ. ಆ ಲಿಂಕನ್ನು ಯೂಸ್ ಮಾಡಿ CET ನಂಬರ್ನ ಹಾಕಿ ನೀವು ನಿಮ್ಮ ಪ್ರೊವಿಷನಲ್ ರಿಸಲ್ಟ್ ನೋಡ್ಬೋದು. ಇದರಲ್ಲಿ ಒನ್ಸ್ ಅಗೇನ್ ಫೀಸ್ ಮೆನ್ಷನ್ ಆಗಿರೋದಿಲ್ಲ, ಸೊ ಲಾಸ್ಟ್ ಡೇಟ್ ಆಫ್ ಅಲಾಟ್ಮೆಂಟ್ ಮೆನ್ಷನ್ ಆಗಿರೋದಿಲ್ಲ, ಸೊ ಫೀಸ್ ಕೂಡ ಮೆನ್ಷನ್ ಆಗಿರೋದಿಲ್ಲ, ಯಾಕಂದರೆ ಇದು ಫೈನಲ್ ಅಲ್ಲ. ಓಕೆ, ಸೊ ಇವತ್ತಿನ ರಿಸಲ್ಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೇನು, ಯು ಆರ್ ನಾಟ್ ಸೀಟ್ ಅಲಾಟೆಡ್ ಅಂತ ಬಂದ್ರಲ್ಲ, ಸೊ ಇದು ನಿಮಗೆ ಏನೂ ಬರ್ತಾನೆ ಇಲ್ಲ ಅಂತ ಇದ್ರೆ ನನಗನ್ಸೋ ಮಟ್ಟಿಗೆ ಇವರು ಒಂದು ಕಟ್ ಆಫ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ ಇವತ್ತು, ನೋಡೋಣಂತೆ. ಹಾಗೇನಾದ್ರು ರಿಲೀಸ್ ಮಾಡಿದರೆ ಒಂದು ಐಡಿಯಾ ಬರ್ತದೆ. ರಿಲೀಸ್ ಮಾಡಲಿಲ್ಲ ಅಂದರೆ ಈಗ ಯು ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದವರು ಎಲ್ಲರೂ ಕೂಡ ಇಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಲ್ಲ, ಸೊ ಇವತ್ತು ಪ್ರೊವಿಷನಲ್ ರಿಸಲ್ಟಿನ ಒಂದು ಕಟ್ ಆಫ್ ಅನ್ನು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ KE ಅವರು ರಿಲೀಸ್ ಮಾಡಬಹುದು. ಮಾಡಿದ್ರು ಅಂದರೆ ಒಂದು ಐಡಿಯಾ ಬರ್ತದೆ. ಸೊ ಅಲ್ಲಿ ಕಟ್ ಆಫ್ ಇಷ್ಟಕ್ಕೆ ಸ್ಟಾಪ್ ಆಗಿದೆ, ಬಟ್ ನಂದು ರ್ಯಾಂಕ್ ಇಷ್ಟರೊಳಗಿದ್ರು ಕೂಡ ನನಗೆ ಅಲಾಟ್ ಆಗಿಲ್ಲ ಅನ್ನೋದೊಂದು ನಿಮಗೆ ಗೊತ್ತಾಗ್ತದೆ. ಆವಾಗ ಆ ಒಂದು ಪ್ರೂಫನ್ನು ನೀವು KEಗೆ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ಮೇಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಸೊ ಇದಿಷ್ಟು ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್. ಫಾರ್ ದ ಫಸ್ಟ್ ಟೈಮ್ ಕೆ ಇ ಅವರು ಈ ರೀತಿ ಮಾಡ್ತಾ ಇರುವಂಥದ್ದು. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್. ಬಟ್ ಇದ್ರ ಜೊತೆಗೆ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಕೆ ಇ ಅವರಿಗೆ ದಯವಿಟ್ಟು ಈ ಒಂದು ಪ್ರೊವಿಷನಲ್ ಸೀಟು ಹಂಚಿಕೆಯ ಕಟ್ ಆಫ್ ಅನ್ನು ಕೂಡ ರಿಲೀಸ್ ಮಾಡಿ. ರಿಲೀಸ್ ಮಾಡಿದ್ರೇ ನಿಮಗೆ ಒಂದು ಐಡಿಯಾ ಬರ್ತದೆ, ನನಗೆ ಸೀಟ್ ಸಿಗಬೇಕಿತ್ತು ಅಥವಾ ಸಿಗಲಿಲ್ಲ. ಸೊ ಸಿಗಬೇಕಿತ್ತು, ನನಗೆ ಸಿಗಲಿಲ್ಲ ಅಂದರೆ ನಾನು ಐ ಕ್ಯಾನ್ ಮೇಲ್ ಟು ದ ಕೆ ಇ ಎ. ಸೊ ಅದಕ್ಕೆ ಆದಷ್ಟು ಬೇಗ ತಾತ್ಕಾಲಿಕ ಸೀಟು ಹಂಚಿಕೆಯ ಒಂದು ಕಟ್ ಆಫ್ ಅನ್ನು ಕೂಡ ಕೆ ಇ ಅವರು ರಿಲೀಸ್ ಮಾಡ್ಬೋದು. ವೇಟ್ ಮಾಡೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.